ನಮಸ್ಕಾರ ಎಲ್ರಿಗೂ. ಹತ್ತತ್ರ 70-80% ಇಂಡಿಯನ್ಸ್ ತಮ್ಮ ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ನ ರೀಚ್ ಮಾಡ್ತಿಲ್ಲ. ಅಂಡ್ ಬಹಳ ಜನಕ್ಕೆ ಅಟ್ಲೀಸ್ಟ್ ಅವ್ರ ಬಾಡಿಗೆ ಡೈಲಿ ಎಷ್ಟು ಪ್ರೋಟೀನ್ ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಈಗ ಪ್ರಾಬ್ಲಮ್ ಇರೋದೆಲ್ಲಿ ಅಂದ್ರೆ ನಿಮ್ಮ ಮನೇಲಿ ಮಾಡೋ ಅಡುಗೆ. ಉದಾಹರಣೆಗೆ ಲೆಟ್ಸ್ ಟೇಕ್ ಅ ಟಿಪಿಕಲ್ ಸೌತ್ ಇಂಡಿಯನ್ ಹೌಸ್. ನೀವೇ ಚೆಕ್ ಮಾಡಿ ನೋಡಿ, ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ತಿಂತೀರಾ ಅಂತ. ಯೂಶಲಿ 3 ಮೀಲ್ಸ್ ಅಲ್ವಾ. ಬೆಳಗ್ಗೆ ಐದರ್ ಇಡ್ಲಿ, ದೋಸಾ ಆರ್ ಸಮ್ ರೈಸ್ ಐಟಮ್ 3 ಹೊತ್ತು ನೀವು ಅಕ್ಕಿನೇ ತಿನ್ನೋದು. ಕಾರ್ಬೋಹೈಡ್ರೇಟ್ಸ್ ತುಂಬಿರುತ್ತೆ. ಚಪಾತಿ ತಿಂತೀರಾ, ಅದು ಕೂಡ ಕಾರ್ಬೋಹೈಡ್ರೇಟ್. ಆವರೇಜ್ ಇಂಡಿಯನ್ ಡಯಟ್ ಅಲ್ಲಿ 65-75% ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ. ಅಂಡ್ ನೀವು ಪ್ರೋಟೀನ್ ಬಾ ಅಂದ್ರೆ ಅದು ಎಲ್ಲಿಂದ ಬರುತ್ತೆ. ಅಂಡ್ ನಿಮ್ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅನ್ನೋದು ನೀವು ಎಷ್ಟು ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಟೇಬಲ್ ನ ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ. ಯಾವಾಗ್ಲೂ ನಿಮ್ಮ ಟಾರ್ಗೆಟ್ ವೇಟ್ ನ ರೆಫರೆನ್ಸ್ ಆಗಿ ತಗೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು 80 kg ಇದೀನಿ ಅಂದ್ರೆ ಅಂಡ್ ಮೈ ಟಾರ್ಗೆಟ್ ವೇಟ್ 75 kg ಅಂತಾನೆ ತಗೋಣ. 75 kg ನ ರೆಫರೆನ್ಸ್ ಆಗಿ ತಗೊಂಡು ಈಗ ನಾನು ನನ್ನನ್ನ ಆಕ್ಟಿವ್ ಇಂಡಿವಿಜುವಲ್ ಅಂತ ಕನ್ಸಿಡರ್ ಮಾಡಿದ್ರೆ 1.2 to 1.6 ಗ್ರಾಮ್ ಪರ್ ಕೆಜಿ ಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ? ಮಿನಿಮಮ್ 1.2 ಗ್ರಾಮ್ ಅಂತಾನೆ ತಗೊಳ್ಳಿ. ಮಲ್ಟಿಪ್ಲೈಡ್ ಬೈ 75 kg 90 ಗ್ರಾಮ್ ಬರುತ್ತೆ. ಸೊ ನಾನು ಮಿನಿಮಮ್ ಆಗಿ 90 ಗ್ರಾಮ್ಸ್ ಕನ್ಸ್ಯೂಮ್ ಮಾಡಬೇಕು. ಈಗ ಈ 90 ಗ್ರಾಮ್ ಪ್ರೋಟೀನ್ ನಾನು ಹೇಗೆ ಫುಲ್ಫಿಲ್ ಮಾಡ್ತೀನಿ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ನೀವು ಕಷ್ಟಪಟ್ಟರು ನಾರ್ಮಲ್ ಇಂಡಿಯನ್ ಡಯಟ್ ಅಲ್ಲಿ ಫುಲ್ಫಿಲ್ ಆಗೋ ಸೀನೇ ಇಲ್ಲ ಬಿಡಿ. ಈಗ ಎಕ್ಸಾಂಪಲ್ 100 ಗ್ರಾಮ್ ಬಾಯ್ಲ್ಡ್ ರೈಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 3 to 4 ಗ್ರಾಮ್ಸ್ ಆಫ್ ಪ್ರೋಟೀನ್ ಕೊಡಬಹುದು ನಿಮಗೆ. ಈಗ ಗೋಲ್ ಏನಾಗಿರ್ಬೇಕು ಅಂದ್ರೆ ಟು ಪ್ರಯಾರಿಟೈಸ್ ಫುಡ್ಸ್ ದಟ್ ಆರ್ ರಿಚ್ ಇನ್ ಪ್ರೋಟೀನ್ಸ್ ಅಂಡ್ ಲೆಸ್ ಇನ್ ಕಾರ್ಬೋಹೈಡ್ರೇಟ್. ಅಂಡ್ ಡಿಪೆಂಡಿಂಗ್ ಆನ್ ಯುವರ್ ಫೈನಾನ್ಷಿಯಲ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಈಟಿಂಗ್ ಹ್ಯಾಬಿಟ್, ನೀವು ಆಲ್ಟರ್ನೇಟಿವ್ ಹೈ ಪ್ರೋಟೀನ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಯಾವ್ಯಾವ ಐಟಮ್ಸ್ 100 ಗ್ರಾಮ್ಸ್ ಗೆ ಎಷ್ಟು ಗ್ರಾಮ್ ಪ್ರೋಟೀನ್ ಕೊಡುತ್ತವೆ ಅಂತ ನೋಡಿ. ಅಂಡ್ ನಿಮ್ಮ ಅಫೋರ್ಡೆಬಿಲಿಟಿ ತಕ್ಕಾಗೆ ನಿಮ್ಮ ಡಯಟ್ ನ ಫ್ರೇಮ್ ಮಾಡ್ಕೊಳ್ಳಿ.